ನಮಸ್ಕಾರ. ನನ್ನ ಹೆಸರು ರಾಜಶೇಖರ್ ಪಾಟೀಲ್ ಅಂತ. ನಾನು ಒಂದಲಿ ಶ್ರೀ ಮಾರುತೇಶ್ವರ ಮಹಿಮೆ ಫಿಲ್ಮ್ ಪ್ರೊಡ್ಯೂಸರ್. ಈ ಪಿಕ್ಚರ್ ಮಾಡೋ ಉದ್ದೇಶ ಯಾರೂ ಇರ್ಲಿಲ್ಲ. ಈ ಪಿಕ್ಚರ್ ಡೈರೆಕ್ಟರ್ ಶ್ರೀ ಭೀಮ್ ಅಂತ ಹೇಳಿ ನಂಗೆ ತುಂಬಾ ವರ್ಷದ ಪರಿಚಯ. ನಾವು ಯಾವ್ದೋ ಮೂವಿ ಸ್ಕ್ರಿಪ್ಟ್ ರೆಡಿ ಮಾಡ್ತಾ ನನ್ನ ಒಂದಲಿ ಸ್ಟೋರಿ ಹೇಳಿದೆ. ಒಂದಲಿ ಸ್ವಂತ ನಮ್ಮ ಊರಿ, ಅದು ನಾ ಊರಿನ ಮಗ. ಸೊ ಅವಾಗ ಒಂದಲಿ ಶ್ರೀ ಮಾರುತೇಶ್ವರ ಮಹಿಮೆ ಪಿಕ್ಚರ್ ಇಬ್ರು ತಲೆಯಲ್ಲಿ ಬಂತು. ಸ್ಟೋರಿ ನನ್ಗೆ ಎಷ್ಟು ಗೊತ್ತಿತ್ತು ಅವ್ರಿಗೆ ಹೇಳಿದೆ, ನಮ್ಮ ಊರಿಂದು. ಅದು ನೈಜ ಘಟನೆ. ಆಮೇಲೆ ಶ್ರೀ ಭೀಮ್ ಡೈರೆಕ್ಟರ್ ಆಗಿ ನಾನು ಅವರು ಇಬ್ರು ಹೋಗಿ ನಮ್ಮೂರಲ್ಲಿ ಹಿರಿಯರ ಹತ್ರ ಆ ಸ್ಟೋರಿನೆಲ್ಲ ಕರೆಕ್ಟ್ ಮಾಡ್ಕೊಂಡು ಡೈಲಾಗ್ಸ್ ಬರಬೇಕಾದ್ರೆ ಶ್ರೀ ಭೀಮ್ ಅವರು ಒಂದು ಮೊಟ್ಟೆ ಕೂಡ ತಿಂದಿರಲಿಲ್ಲ, ಒಂದು 6 ತಿಂಗಳಗಟ್ಲೆ. ಅಷ್ಟು ಕಟ್ಟುನಿಟ್ಟಿಂದ ಮಡಿಯಿಂದ ದೇವರು ಇದು ಮಾಡಿ ಸ್ಕ್ರಿಪ್ಟ್ ಬರ್ದಿದ್ದಾರೆ. ಡೈರೆಕ್ಟರ್ ಶ್ರೀ ಭೀಮ್ ಅವರು ನನ್ನೊಂದು ಕ್ಯಾರೆಕ್ಟರ್ ಕೊಟ್ಟಿದ್ದಾರೆ. ಫಸ್ಟ್ ನನ್ನ ಕ್ಯಾರೆಕ್ಟರ್ ಕೊಟ್ಟಾಗ ನನಗೆ ಹೆದರಿಕೆ ಆಯ್ತು, ಹೆಂಗೆ ಫೇಸ್ ಮಾಡ್ಬೇಕು ಕ್ಯಾಮ್ರಾ, ಹೆಂಗ್ ಡೈಲಾಗ್ ಡೆಲಿವರಿ ಕೊಡ್ಬೇಕು ಹೆಂಗೆ ಅಂತೇಳಿ. ಶ್ರೀ ಭೀಮ್ ಅವರು ಒಂದೊಂದು ಡೈಲಾಗ್ ಕೂಡ ನಮ್ಗೆ ಈಸಿಯಾಗಿ ಹೇಳಿದ್ರು, ಎಕ್ಸ್ಪ್ಲೈನ್ ಮಾಡಿದ್ರು. ಅವ್ರ ಜೊತೆ ವಿಜಯ್ ಅಂತಿದ್ರು ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ, ಅವರು ಕೂಡ ನಂಗೆ ಅಸಿಸ್ಟ್ ಮಾಡಿದ್ರು. ತುಂಬಾ ಚೆನ್ನಾಗಿ ಹೇಳ್ಕೊಟ್ರು. ನಮ್ಗೆ ಸ್ವಲ್ಪ ಧೈರ್ಯ ಬಂತು. ಧೈರ್ಯ ಬಂದ್ಮೇಲೆ ನಾವು ಪ್ರಾಕ್ಟೀಸ್ ಕೂಡ ಮಾಡಿದ್ವಿ. 2 ವಾರ 3 ವಾರ ಪ್ರಾಕ್ಟೀಸ್ ಮಾಡಿದ್ವಿ. ಅದಾದಂದ್ರೆ ಡೈರೆಕ್ಟ್ ಕ್ಯಾಮ್ರಾ ಮುಂದೆ ಹೋಗಿ ನಿಂತಾಗ ನನ್ಗೂ ಸ್ವಲ್ಪ ನರ್ವಸ್ ಆಯ್ತು. ಒಂದ್ 2-3 ಡೈಲಾಗ್ ಆದ್ಮೇಲೆ ಸ್ವಲ್ಪ ಧೈರ್ಯ ಬಂತು. ಟೋಟಲ್ ಶೂಟಿಂಗ್ 10 ದಿನ ಶೆಡ್ಯೂಲ್ ಹಾಕಿದ್ರು ಡೈರೆಕ್ಟ್ರು. ಒಂದ್ 4 ದಿನ ಡೇ ನೈಟ್ ಕೆಲಸ ಮಾಡಿದ್ವಿ ನಾವೆಲ್ಲರೂ. ಲೈಟಿಂಗ್ಸ್ ಆಯ್ತು, ಫೈರ್ ಶಾಟ್ ಸೀನ್ ಆಯ್ತು. ಫೈರ್ ಶಾಟ್ ಸೀನ್ ಅಲ್ಲಿ ಸಂಜೆ 6:30 ಸ್ಟಾರ್ಟ್ ಮಾಡಿದ್ದು, ನೆಕ್ಸ್ಟ್ ಡೇ ಬೆಳಿಗ್ಗೆ 7 ಗಂಟೆವರೆಗೆ ನಡೆದಿದೆ ನಮ್ದು. ಅಷ್ಟು ಚೆನ್ನಾಗಿ ನಮ್ಗೆ ಟೋಟಲ್ ಒಂದಲಿ ಶ್ರೀ ಮಾರುತೇಶ್ವರ ಮಹಿಮೆ ಟೆಕ್ನಿಕಲ್ ಟೀಮ್ ಏನಿದೆಯಲ್ಲ ಅಷ್ಟು ತುಂಬಾ ಸಪೋರ್ಟ್ ಇತ್ತು ನಮ್ಮ ಜೊತೆಗೆ. ಆಮೇಲೆ ಮತ್ತೆ ಈ ಮೂವಿಯಲ್ಲಿ ಮಾಡಿದ ಆರ್ಟಿಸ್ಟ್ಗಳು ಯಾರು ಪ್ರೊಫೆಷನಲ್ ಆರ್ಟಿಸ್ಟ್ಗಳಲ್ಲ. ನಾನು ಭೀಮಿಗೂ ಹೇಳಿದ್ದೆ, ನಮ್ಮ ಡೈರೆಕ್ಟರ್ಗೆ, ಕೆಲವೊಂದು ಆರ್ಟಿಸ್ಟ್ಗಳನ್ನ ನಮ್ಮ ಆರ್ಟಿಸ್ಟ್ಗಳನ್ನ ಹಾಕೊಂಡು ಸ್ವಲ್ಪ ಚಿತ್ರೀಕರಣ ಮಾಡೋಣ ಅಂತ ಹೇಳಿ. ಅವ್ರು ಭೀಮ್ ಅವರು ಅವ್ರದೆಲ್ಲ ಫೋಟೋ ತರಿಸ್ಕೊಂಡು ಅವ್ರ ಫೇಸ್ ನೋಡಿ, ಅವ್ರ ಪರ್ಸನಾಲಿಟಿ ನೋಡಿ, ಅವ್ರಿಗೆ ಯಾವ್ಯಾವ ಅವ್ರ ಪರ್ಸನಾಲಿಟಿ ತಕ್ಕಂಗೆ ಯಾವ್ಯಾವ ಕ್ಯಾರೆಕ್ಟರ್ ಸೆಟ್ ಆಗುತ್ತೆ ಆ ಕ್ಯಾರೆಕ್ಟರ್ ಕೊಟ್ರು. ಪಿಕ್ಚರ್ ಸ್ಕ್ರೀನ್ ಮೇಲೆ ಬಂದ್ಮೇಲೆ ನಮ್ಗೆ ಯಾರಿಗೂ ಅನಿಸ್ಲಿಲ್ಲ ನಾವು ಯಾರು ಆರ್ಟಿಸ್ಟ್ಗಳಲ್ಲ ಅಂತ. ಪ್ರೊಫೆಷನಲ್ ಆರ್ಟಿಸ್ಟ್ಗಳನ್ನೇ ಅವರು ಭೀಮ್ ಅವರು ಆಕ್ಟ್ ಮಾಡಿಸಿದ್ದಾರೆ ನಮ್ಗೆ. ಅದ್ರಲ್ಲಿ ಮೇಲಾಗಿ ಸೇವಂತ್ ಒಂದು ಹುಡುಗಿ ಆಕ್ಟ್ ಮಾಡಿದ್ದಾರೆ, ಅವರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅವ್ರು ನೋಡಿದ್ರೆ ಯಾರು ಪಕ್ಕ ಪ್ರೊಫೆಷನಲ್ ಆರ್ಟಿಸ್ಟ್ ಕಾಣ್ತಾಳೆ. ಶ್ವೇತಾ ಅಂಬೇಡ್ಕರ್ ಅಂತ ಮಾಡಿದ್ದಾರೆ ಶಿವಗಂಗೆ ಪಾತ್ರ, ಅವ್ರು ಮೇನ್ ರೋಲ್ ಅದರಲ್ಲಿ, ಅವ್ರು ಕೂಡ ಚೆನ್ನಾಗಿ ಮಾಡಿದ್ದಾರೆ. ಆಮೇಲೆ ಶ್ರೀ ಗೌರಿ ಅಂತ ಮಾಡಿದ್ದಾರೆ. ಆಮೇಲೆ ಶಿಲ್ಪಾ ಜೋದರ್ಶನ್ ಮಾಡಿದ್ದಾರೆ. ತುಂಬಾ ಜನ ಮಾಡಿದ್ದಾರೆ. ಬಟ್ ಅದರಲ್ಲಿ ಯಾರ್ಯಾರಿಗೆ ಏನೇನು ಆಕ್ಟ್ ಹೊರಗೆ ತಂದಿದ್ದಾರೆ ಅವ್ರ ನಟನೆಯನ್ನ, ಅದಕ್ಕೆಲ್ಲ ಕಾರಣನೇ ಶ್ರೀ ಭೀಮ್ ಅವ್ರ ಡೈರೆಕ್ಟರ್ ಅವರು. Investing in cinemas without cinema knowledge is injurious to you, your family, and the audience too. Annadata sukhi bhava. ಹೊಸದಾಗಿ ಮ್ಯೂಸಿಕ್ ಇಂಡಸ್ಟ್ರಿ ಅಂದರೆ ನಮ್ಮ ಸಿನಿಮಾಲ್ಲಾಗಿರ್ಬೋದು ಅಥವಾ ಮ್ಯೂಸಿಕ್ ವರ್ಲ್ಡಲ್ಲಾಗಿರ್ಬೋದು, ಈ ಇಂಡಸ್ಟ್ರಿಗೆ ಬರುವಂಥ ಯುವಕರಿಗೆ ನೀವು ಏನು ಸಲಹೆ ಕೊಡ್ತೀರಾ? ನಾವು ಏನು ಕೆಲಸ ಮಾಡ್ತೀವೋ ಅದನ್ನು ಅಂದರೆ ಒಂದು ಪ್ಯಾಟ್ರನಲ್ಲಿ ಕಲ್ಕೊಂಡು ಹೋಗದೆ, ಎಲ್ಲರೂ ಕಲ್ತಿರೋ ಪ್ಯಾಟ್ರನಲ್ಲಿ ಕಲ್ದೆ ನಮ್ಮದೇ ಆದ ಒಂದು ಸ್ವಂತ ಪ್ಯಾಟ್ರನ್ ನಾವು ಕಲ್ತ್ಕೊಂಡ್ರೆ ಅದು ಜನಕ್ಕೆ ರೀಚ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ. ಓಕೆ, ಅಂದರೆ ಯೂಶಲಿ ವಾಟ್ ದೇ ಡೂ ಅದನ್ನೇ ಎಲ್ಲರೂ ಫಾಲೋ ಮಾಡ್ತಾ ಹೋಗ್ತಾರೆ. ಅದನ್ನು ಬ್ರೇಕ್ ಮಾಡಿಬಿಟ್ಟು ನಮ್ಮದೇ ಆದೊಂದು ಒಂಥರ ಬೇರೆ ಬ್ರಿಡ್ಜ್ನ ಕ್ರಿಯೇಟ್ ಮಾಡ್ಕೊಂಡ್ರೆ ಜನ ಅದನ್ನು ಅಟ್ರಾಕ್ಟ್ ಆಗ್ತಾರೆ. ಅಂದರೆ ಯೂನಿಕ್ ಆಗಿರುತ್ತೆ, ಯೂನಿಕ್ ಅಂತ. ಅಂದರೆ ಇವಾಗ ಒಂದು ಎಕ್ಸಾಂಪಲ್ ಕೊಡ್ಬೋದು ಇದಕ್ಕೇನು ಅಂತಂದರೆ, ಒಂದು ಸಿನಿಮಾ ಪ್ಯಾನ್ ಇಂಡಿಯಾ ಅಂತ ಯಾವುದೋ ಒಂದು ಮಾಡ್ತಾರೆ, ಒಂದು ಬ್ಲ್ಯಾಕ್ ಟಿಂಟ್ ಇಡ್ತಾರೆ, DIಯಲ್ಲಿ ಒಂದು ಬ್ಲ್ಯಾಕ್ ಟೋನ್ ಇಡ್ತಾರೆ. ಅದಾದಮೇಲೆ ಅದ್ರ ಹಿಂದೆ ಬರುವಂಥ ಚಿತ್ರಗಳೆಲ್ಲ ಅದೇ ದೊಡ್ಡ ಕ್ಯಾನ್ವಾಸು, ಅದೇ ಬ್ಲ್ಯಾಕ್ ಟಿಂಟು. ಕತೆ ಇರುತ್ತೋ ಇರಲ್ವೋ ಈ ಥರ ಮಾಡ್ಕೊಂಡು ಪ್ಯಾನ್ ಇಂಡಿಯಾ ಅಂತ ಮಾಡಿಕೊಂಡು ಸಾಕಷ್ಟು ಲಾಸ್ ಮಾಡಿಕೊಂಡ್ರು ಅಂತ ಒಂದು ಉದಾಹರಣೆ ಇದೆ. ನೀವು ಹೇಳ್ದಂಗೆ ಅದನ್ನ ಹಂಗೆ ಮಾಡ್ದಲೆ ಅದು ಯಾರ್ಯಾರು ಯೂನಿಕ್ ಆಗಿರ್ತಾರೋ ಅವ್ರವ್ರಿಗೆ ಬಿಟ್ಟು ಮಿಕ್ಕಿದ ನಿಮ್ಮ ಪ್ಯಾಟ್ರನ್ಗಳಲ್ಲೂ ಸಿನಿಮಾ ಮಾಡಿ ಅಂತಲೂ ಹೇಳ್ಬೋದು. ನಿಮ್ಮ ಮೂಲಕ ನೀವು ಹೇಳಿದ್ದಂಥ ಒಂದು ಅರ್ಥನ ಆ ಥರನೂ ಅರ್ಥೈಸ್ಬೋದು. ಒಂದು ಇಂಜಿನ್ ಹೋಗ್ತಾ ಇದೆ ಅಂತಂದರೆ ಎಲ್ಲ ಇಂಜಿನ್ಗಳು ಅಲ್ಲೇ ಹೋದರೆ ಟ್ರಾಫಿಕ್ ಜಾಮ್ ಆಗುತ್ತೆ. ಸೊ ಯಾವ ಇಂಜಿನ್ ಯಾವ ಟ್ರೈನಿಗೆ ಇರಬೇಕು ಅದೇ ಇಂಜಿನ್ ಅದೇ ಟ್ರೈನಿಗೆ ಇದ್ರೇ ಚಂದ. ಯಾವುದು ಒಂದು ಸಕ್ಸಸ್ ಕಾಣುತ್ತೋ ಅದನ್ನೇ ಫಾಲೋ ಮಾಡ್ತಾರೆ ಹೊರತು ಬೇರೆ ಬೇರೆ ರೀತಿಯಾದಂಥ ಪ್ರಯತ್ನಗಳು ನಡೀತಾ ಇಲ್ಲ ಅನ್ನೋದು ನಾನು ಈ ಮೂಲಕ ನೀವೇನು ಹೇಳಿದ್ರಿ ಅದಕ್ಕೆ ಅದನ್ನ ಅಲ್ಲಿಗೆ ಕನೆಕ್ಟ್ ಮಾಡಿದೆ. ಯೂಶಲ್ ಆಗಿ
ಈಗ ಒಂದು ನಿಮ್ಮ ಮ್ಯೂಸಿಕ್ ಡೈರೆಕ್ಷನ್ಗೆ ನೀವು ಹೇಳಿದ್ರಿ, ಎಷ್ಟೋ ಜನದ ಹೆಸರು ಹೇಳಿದ್ರಿ, ಎಲ್ಲ ಮಾಡಿದ್ರಿ, ಎಲ್ಲ ಆದ್ರೂ ದ ಬೇಸಿಕ್ ನಾಲೆಡ್ಜ್ ಆಫ್ ಮ್ಯೂಸಿಕ್ ಇಟ್ ಸ್ಟಾರ್ಟೆಡ್ ಫ್ರಮ್ ಯುವರ್ ಚೈಲ್ಡ್ಹುಡ್ ಡೇಸ್ ವೇರ್ ಯು ಸ್ಟಾರ್ಟೆಡ್ ಚೂಸಿಂಗ್ ದ ಫ್ಲೂಟ್ ಬೈ ದ 6th or 7th ಸ್ಟ್ಯಾಂಡರ್ಡ್ ಅಂತ ಹೇಳಿದ್ರಿ. ಸೊ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಒಂದು ವಿದ್ಯೆನ ಕಲಿಯೋಕ್ಕೆ, ಒಂದು ಯಾವುದಾದ್ರೂ ಇನ್ಸ್ಟ್ರೂಮೆಂಟ್ನಾಗಲಿ ಅಥವಾ ಸಂಗೀತನಾಗಲಿ ಮಾಸ್ಟರ್ ಮಾಡ್ಕೊಳ್ಳೋದು. ಕಲಿಕೆ ಅನ್ನೋದು ಹುಟ್ಟಿನಿಂದ ಸಾವು ತನಕನೂ ಕಲಿಕೆ ಇದ್ದಿದ್ದೆ. ಬಟ್ ನಾನು ಕಲ್ತಿದ್ದು ರೀತಿನೇ ಬೇರೆ. ಈ ಗುರುಕುಲದಲ್ಲಿ ಹೆಂಗೆ ಪಾಠ ಹೇಳ್ತಿದ್ರು ಮೊದಲಿಗೆ, ಸರಿಯಾಗಿ ಮಾಡಿಲ್ಲ ಅಂದರೆ ಅದ್ರ ತಕ್ಕಂಗೆ ಪನಿಷ್ಮೆಂಟ್ ಕೂಡ ಇರ್ತಾಯಿತ್ತು. ಹಿಂಗೆ ಪನಿಷ್ಮೆಂಟ್ ಹೇಳಿದ್ರೆ ಅಂದರೆ ಪನಿಷ್ಮೆಂಟ್ ಆಗತ್ತೆ ಅನ್ನೋ ಭಯಕ್ಕಾದರೂ ಕಲಿತಿದ್ವಿ. ಅಷ್ಟು ಕಠಿಣ ಪನಿಷ್ಮೆಂಟ್ಗಳು. ಕಿವಿಯಲ್ಲಿ ಹರಳಿಟ್ಟು ಒತ್ತೋರು, ಅಂದರೆ ಅದು ಟಾರ್ಚರ್ ಅಂತಲ್ಲ, ಇವನು ಕಲಿಬೇಕು ಅನ್ನೋ ಗುರುಗಳ ಆಸಕ್ತಿ. ಅಂದರೆ ಇವನು ಕಲಿತಾನೆ, ಅದರಿಂದಾದ್ರೂ ನನಗೆ ಶಿಕ್ಷೆ ಕೊಡ್ತೀನಿ ಅಂತಾದರೂ ಕಲಿತಾನೆ ಅನ್ನೋದು ಅವ್ರದ್ದು. ಫ್ಲೂಟನ್ನ ಸ್ಟಾರ್ಟಿಂಗ್ ಬೇಸಿಕ್, ಇವಾಗ ಸರಿಗಮ ಪದ ನಿಸ ಸಾನಿದಪ ಮಗರಿಸ ಇದು ಬೇಸಿಕ್. ಇದನ್ನು ನಮ್ಮ ಗುರುಗಳು 6 ತಿಂಗಳು ಹೇಳ್ಕೊಟ್ರು. ಏನಪ್ಪ ಸರಿಗಮ ಪದ ನಿಸ ಸಾನಿದಪ ಮಗರಿಸ 6 ತಿಂಗಳು ಇದನ್ನೇ ಕಲಿಬೇಕಲ್ಲ ಅಂತ ಸಿಟ್ಟು ಬರೋದು, ಕಲಿತಾ ಇದ್ದಿದ್ದಿಲ್ಲ, ಈಗ ಒಂದೇ ಹೇಳ್ತಿದ್ರಲ್ಲ ಅಂತ. ನನಗೆ ಒಂದಿನ ಒಂದು 4 months 5 months ಆಯಿತು, ನನಗೆ ಹಿಂಗೆ ಬೋರ್ ಆಗಿಬಿಡ್ತು. ಬರೀ ಇದನ್ನೇ ಹೇಳ್ಕೊಡ್ತಾರೆ ನಮ್ಮ ಗುರುಗಳು, 1 ತಾಸು ಬರೀ ಇದೆ ಆಯಿತು ಅಂತ. ಒಂದು ಸಲ ನನಗೆ ಕರೆದ್ರು, ಇಲ್ಲಿ ಬಾ ಕೂತ್ಕೋ ಅಂತ. ಸರಿಗಮ ಪದ ನಿಸ ಸಾನಿದಪ ಮಗರಿಸ 12 ಥರ ಬಾರಿಸಿ ತೋರಿಸಿದ್ರು ಅವ್ರು ನನಗೆ ಫಸ್ಟ್ ಟೈಮ್. ನಾನು ಫುಲ್ ಆಶ್ಚರ್ಯ ಆಗಿಬಿಟ್ಟೆ. ಅಂದರೆ ಬರೀ ವಿಂಡಿಂದ ಇದು ಮಾಡ್ಬೋದು, ಬೆರಳುಗಳನ್ನ ತೆಗೆದು ಅಲ್ಲಿಂದ ಸ್ವರಗಳನ್ನ ತೆಗಿಬೋದು. ಸೊ ನಾನು ಫುಲ್ ಅಟ್ರಾಕ್ಟ್ ಆಗಿಬಿಟ್ಟೆ, ಓ ಈ ಥರನೂ ನುಡಿಸ್ಬೋದಾ ಅಂತ. ಆವಾಗಿಂದ ನಾನು ಮೇನ್ಲಿ ಫೋಕಸ್ಡ್ ಆನ್ ಪ್ರಾಕ್ಟೀಸ್. ಎಷ್ಟು ನಾವು ಪ್ರಾಕ್ಟೀಸ್ ಮಾಡ್ತೀವೋ ಅಷ್ಟು ಪರ್ಫೆಕ್ಷನ್ ಆಗೋದು 101% ಖಂಡಿತ. ಅದೇ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅನ್ನೋ ಒಂದು ಸೇಯಿಂಗ್ ಇದೆ. ಅಂದರೆ ಎಷ್ಟು ನೀವು ಅಭ್ಯಾಸ ಮಾಡ್ತೀರೋ ಅಷ್ಟು ಅದರಲ್ಲಿ ಒಂದು ಗ್ರಿಪ್ ನಿಮಗೆ ಸಿಗುತ್ತೆ, ನಿಪುಣತೆ ಹೊಂದ್ಬೋದು ಅಂತ. ಅದಕ್ಕೆ ಶಿಕ್ಷೆಗಳು ಕೊಡ್ತಿದ್ರು ಅಂತ ಹೇಳಿದ್ರಿ. ಇವತ್ತಿನ ದಿನ ಶಿಕ್ಷೆ ಇರಲಿ, ಇವತ್ತಿನ ದಿನ ಒಂದು ಮಾತಾಡಿದ್ರೂ ಅದಕ್ಕೊಂದು ಅಫೆನ್ಸಿವ್ ಆಗಿ ತೊಗೊಳ್ಳೋವಂಥ ಒಂದು ಜನ್ರೇಷನ್ ಇದೆ. ಮತ್ತು ಪೇರೆಂಟ್ಸೂ ಹಿಂದಿನ ಕಾಲ, ನಮ್ಮ ಕಾಲದಲ್ಲಿ ಬಿಡಿ, ನಮ್ಮ ಕಾಲದಲ್ಲಿ ಒದಿರಿ ತುಳಿರಿ ಅಂತ ಹೇಳಿದ್ರು ಪೇರೆಂಟ್ಸೇ ಹೇಳ್ಬಿಡೋರು. ಬಟ್ ನಿಮ್ಮ ಕಾಲಕ್ಕೆ ಬಂದಾಗಲೂ ಅದು ಪನಿಷ್ಮೆಂಟ್ ಕೊಡ್ತಿದ್ರು. ಬಾಗಿಲಿಂದ ಆಚೆ ನಿಂತ್ಕೋಬೇಕಾಯಿತು, ಮಳೆನೋ ಚಳಿನೋ. ಅದಾದಮೇಲೆ ಕಿವಿ ಹಿಂಡೋರು, ಅರಳಿಟ್ಟು ಅಂತ ಹೇಳಿದ್ರಿ ನೀವು. ಅದೆಲ್ಲ ಮಾಡಿದ್ರು ಪೇರೆಂಟ್ಸು ಇಲ್ಲ ಅವ್ನು ಕಲೀಲಿ ಅಂತ ಹೇಳಿ ಟೀಚರ್ಸ್ಗೆ ಸಪೋರ್ಟ್ ಇರೋರು. ಬಟ್ ಇವತ್ತಿನ ದಿನ ಏನಾಗಿದೆ ಅಂತಂದರೆ, ಮಕ್ಕಳಿಗೆ ನಾವು ಒಂದು ಪಾಠ ಹೇಳ್ತೀವಿ ಅಥವಾ ಬುದ್ಧಿ ಹೇಳ್ತೀವಿ ಅಂದರೆ ಅದರಲ್ಲಿ ಪನಿಷ್ಮೆಂಟ್ ಅನ್ನೋದು ಇರೋ ರೀತಿಯೇ ಇಲ್ಲ. ಒಂದು ಆ ಪನಿಷ್ ಮಾಡ್ದಲೇ ಒಬ್ಬನ್ನ ಅಭ್ಯಾಸಕ್ಕೆ ಹಾಕೋದು ಹೇಗೆ? ಯಾಕೆಂದರೆ ಅಭ್ಯಾಸಕ್ಕೆ ಹಾಕಬೇಕು ಅಂತಂದರೆ ನೀವು ಹೇಳ್ದಂಗೆ 6 ತಿಂಗಳು ಅದನ್ನೇ ಹೇಳ್ಕೊಡ್ತಾ ಹೋದರೆ ಬೋರ್ ಆಗೇ ಆಗುತ್ತೆ. ಔಟ್ ಆಫ್ 100 99 ಪೀಪಲ್ ವಿಲ್ ಬ್ಯಾಕ್ ಆಫ್ ಬಿಕಾಸ್ ಆಫ್ ದ ಇದು ಏನಪ್ಪ ಅಂತ ಬೋರ್ ಆಗಿ ಬಿಟ್ಬಿಡ್ತಾರೆ ಮ್ಯಾಕ್ಸಿಮಮ್. ಬಟ್ ಆ ಪನಿಷ್ ಮಾಡಿ ಕಲಿತಾ ಹೋದಾಗ, ನೀವಂದ್ರಿ ಕಲಿತಾ ಹೋಗಿ ಒಂದಿನ ಕೂರಿಸ್ಕೊಂಡು 12 ರೀತಿ ಅದೇ ಸ್ವರಗಳನ್ನ ಬಾರಿಸಿ ತೋರಿಸಿದಾಗ ನಾನು ಅಷ್ಟಾನಿಶಾದೆ, ನಂಗೆ ಆಶ್ಚರ್ಯ ಆಯಿತು ಅಂತ. ಸೊ ಆ ಕಲಿಕೆಗೆ ಬರೋ ತನಕನೂ ಒಂದು ಬೇಸಿಕ್ ಆದಂಥ ಪನಿಷ್ಮೆಂಟ್ ಅಂತ ಹೇಳಲ್ಲ ನಾನು, ಅದಕ್ಕೆ ಟಾಸ್ಕ್ ಆದರೂ ಕೊಡಲೇಬೇಕಾಗತ್ತೆ ಅನ್ನೋ ಒಂದು ವಿಷಯ ನೀವು ಹೇಳಿದ್ನ ನಾವು ನಮ್ಮ ವೀಕ್ಷಕರಿಗೆ ಹೇಳ್ತಾ ಇದ್ದೀವಿ. ಯಾಕೆಂದರೆ ಅಭ್ಯಾಸ ಮಾಡಿ ಯಾಕೆಂದರೆ ಅಭ್ಯಾಸ ಮಾಡ್ದಲೇ ಯಾವುದು ತಾನಾಗಷ್ಟು ಯಾವುದೂ ಬರೋದಿಲ್ಲ. ಯಾಕೆಂದರೆ ಎಷ್ಟು ನೀವು ಅದೇ ಕೆಲಸನ ಮಾಡ್ತಾ ಹೋಗ್ತೀರೋ ಅಷ್ಟು ಪರ್ಫೆಕ್ಟ್ ಆಗ್ತಾ ಹೋಗ್ತೀರಾ ಅಂತ ಅದನ್ನು ಚೆನ್ನಾಗಿ ಹೇಳಿದ್ರಿ ನೀವು. ಈಗ ಬರ್ತಕ್ಕಂಥ ಹೊಸ ಜನ್ರೇಷನ್, ಯಾಕೆಂದರೆ ನಿಮಗೆ ಸಿಕ್ಕಿರ್ತರ ಅವಕಾಶ ಸಿಗುತ್ತೆ ಅನ್ನೋದು ಭಾರಿ ಕಷ್ಟ. ಅದು ಎಲ್ರಿಗೂ ಸಿಗಲ್ಲ. ಯಾಕೆಂದರೆ ನಿಮಗೆ ಟೀಮ್ ಸಿಕ್ತು, ಫ್ರೆಂಡ್ಸ್ ಸಿಕ್ಕಿದ್ರು, ಪಾಸಿಟಿವ್ ಆಗಿರೋ ಫ್ರೆಂಡ್ಸ್ ಸಿಕ್ಕಿದ್ರು, ಆ ಟೀಮು ಮುಂದಕ್ಕೆ ಕರ್ಕೊಂಡೋಯ್ತು. ಒಬ್ಬರು ಪ್ರೊಡ್ಯೂಸರ್ ಬಂದು ಅಪ್ರೋಚ್ ಮಾಡಿದ್ರು, ಒಬ್ಬರು ದೊಡ್ಡ ಸ್ಟಾರೇ ಅಂದರೆ ಫಿಲಮಲ್ಲಿ ಆಗಲೇ ತುಂಬ ಚೆನ್ನಾಗಿ ಮಾಡಿರೋವಂಥ ಒಂದು ಟೀಮಲ್ಲಿರೋದು ಸೆಕೆಂಡ್ ಸಿನಿಮಾಗೆ ನಿಮ್ಮ ಹತ್ರ ಬಂದರು, ಅವಕಾಶ ಕೊಟ್ಟರು. ಇಲ್ಲ ಅದು ಹೆಂಗೆ ಅಂತ ಗೊತ್ತಿಲ್ಲ ಅಂದಾಗ ಲಿಂಗ್ವಿಸ್ಟಿಕ್ ಡಿಫ್ರೆನ್ಸ್ ಇದ್ರೂ ಅದನ್ನ ಥ್ರೂ ಟ್ರಾನ್ಸ್ಲೇಷನ್ಸು ಅದು ಇದು ಎಲ್ಲ, ಇಷ್ಟು ಟೈಮು ಯಾರ ಹತ್ರನೂ ಇಲ್ಲ, ಇಷ್ಟು ಟೈಮು ಯಾರಿಗೂ ಕೊಡಲ್ಲ. ಆದರೆ ನಿಮಗೆ ಸಿಕ್ಕಿದೆ,
ಅದು ದೈವಾನುಗ್ರಹ ಅಂತಲೂ ಹೇಳ್ಬೋದು. ಒಂದು ನೀವು ಯಾವುದೋ ದೇವ್ರ ಪ್ರಾಜೆಕ್ಟ್ ಮಾಡಲ್ಲ ಅಂತಂದ್ರೂ ಅದು ನಿಮಗೆ ಬರುತ್ತೆ, ಯಾಕೆಂದರೆ ಡಿವೈನ್ ಥಿಂಗ್ಸ್ ನಿಮ್ಗೆ ಅರ್ಥ ಆಗುತ್ತೆ ಬಿಕಾಸ್ ಆಫ್ ದ ರಿಲಿಜಿಯನ್ನು, ಇನ್ನೊಂದು ಮತ್ತೊಂದು ಕಾಸ್ಟು ಅಂತ. ಬಟ್ ಅಪಾರ್ಟ್ ಫ್ರಮ್ ಆಲ್ ದೀಸ್ ಥಿಂಗ್ಸ್, ಹೊಸದಾಗಿ ಯಾರೇ ಮ್ಯೂಸಿಕ್ ಒಳಗೆ ಬರಬೇಕು ಅಂದರೆ ನೀವು ಹೇಳಿದ್ದು ಅರ್ಥ ಆಯ್ತು, ನಮಗೆ ಅಭ್ಯಾಸ ಇರಬೇಕು, ಚೆನ್ನಾಗಿ ಗೊತ್ತಿರಬೇಕು. ಬಟ್ ಹೌ ಈಸ್ ದ ಮಾರ್ಕೆಟ್ ಇವತ್ತಿನ ದಿನ, ಯಾವ ರೀತಿ ಅವಕಾಶಗಳು ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ನಿಮ್ಮ ಅನಿಸಿಕೆ? ಮ್ಯೂಸಿಕ್ ಬಗ್ಗೆ ಹೋಗೋದಾದರೆ ನಾವು ಫಸ್ಟ್ ಅದನ್ನು ಕಲ್ಕೋಬೇಕು. ಅಂದರೆ ಸಾಫ್ಟ್ವೇರ್ಸ್ ಆಯಿತು, ಈಗಿರೋ ಟ್ರೆಂಡ್ ಸಾಫ್ಟ್ವೇರ್ಸ್ ಯಾವುದು, ಆ ಸಾಫ್ಟ್ವೇರ್ಸ್ ಹೆಂಗೆ ವರ್ಕ್ ಮಾಡುತ್ತೆ, ಅದ್ರ ಬೇಸಿಕ್ ನಾಲೆಜ್ ಇದ್ದರೂ ಸಾಕು. ಅದು ಯೂಸ್ ಮಾಡ್ತಾ ಮಾಡ್ತಾ ನಮಗೆ ಪರ್ಫೆಕ್ಷನ್ ಆಗ್ತಾ ಹೋಗುತ್ತೆ. ಯಾರನ್ನ ಅಪ್ರೋಚ್ ಮಾಡಬೇಕು ಫಸ್ಟ್? ಈಗ ನಾವು ಸಾಂಗನ್ನು ಮಾಡ್ತೀವಿ, ನನ್ನ ಚಾನಲಲ್ಲಿ ನಾನು ಹಾಕ್ಕೊಂಡೆ, ಮಾನಿಟೈಸೇಷನ್ ನನ್ನ ಕಷ್ಟ. ಈಗ ರೆಕಗ್ನೈಸ್ಡ್ ಆಗಿರೋ ಚಾನಲ್ ಅಪ್ರೋಚ್ ಮಾಡಬೇಕು. ಆಲ್ರೆಡಿ ಎಕ್ಸಾಂಪಲ್ ನಾನು ನಿಮ್ಮದೇ ತಗೊಳ್ತೀನಿ. ನಿಮ್ಮನ್ನು ಅಪ್ರೋಚ್ ಮಾಡಬೇಕು. ಫಸ್ಟ್ ಆಫ್ ಆಲ್ ನಿಮ್ಮ ಥರ ಇರೋ ಚಾನಲ್ಗಳು ಕೂಡ ಅಪ್ರೋಚ್ ಮಾಡಬೇಕು. ಸೊ ಆ ಚಾನಲ್ನ ಅಪ್ರೋಚ್ ಮಾಡೋದ್ರಿಂದ ಸೊ ನಾವು ಹೋಗಿ ಅವ್ರನ್ನ ಅಪ್ರೋಚ್ ಮಾಡಿ, ಸೊ ಅಲ್ಲಿರತಕ್ಕಂಥ ಆಡಿಯನ್ಸ್ನ ನಾವು ಗ್ಯಾದರ್ ಮಾಡಿಬಿಟ್ಟು ಅವಾಗ ನೀವು ಎಲ್ಲಾದರೂ ರಿಲೀಸ್ ಅಂದರೆ ನೀವೇನೇ ಆದ್ರೂ, ನಿಮ್ದು ಏನೇ ಪ್ರಾಜೆಕ್ಟ್ ಮಾಡಿದ್ರೂ, ಈ ಮನುಷ್ಯ ಇಲ್ಲಿನ ನಾವು ಅವನ್ನ ನೋಡಿದ್ವಿ, ಸೊ ಅದಕ್ಕಿಂತ ಬೆಟರ್ ಮಾಡಿರ್ಬೋದು ಅನ್ನೋ ಆಡಿಯನ್ಸ್ ಕೂಡ ನಮ್ಗೆ ಸಿಗ್ತಾ ಹೋಗ್ತಾರೆ. ಬೆಟರ್ ಆಪ್ಷನ್ ರೆಕಗ್ನೈಸ್ಡ್ ಆಗಿರೋ ಚಾನಲಲ್ಲಿ ನಿಮ್ಮ ಸಾಂಗ್ಸ್ನ ಆಯಿತು, ನಿಮ್ಮ ಶಾರ್ಟ್ ಫಿಲ್ಮ್ಸ್ನ ಆಯಿತು ರಿಲೀಸ್ ಮಾಡ್ಕೊಳ್ಳಿ. ಅಂದರೆ ನೀವು ಹೇಳೋ ಪ್ರಕಾರ ಏನು ಅಂತಂದರೆ, ಫಸ್ಟು ಕಲಿಕೆ ಇಂಪಾರ್ಟೆಂಟು. ಕಲ್ತಾದ್ಮೇಲೆ ಯಾವ ರೀತಿ ನೀವು ನಿಮ್ಮ ಪ್ರಾಡಕ್ಟ್ನ ತೊಗೊಂಡು ಹೋಗ್ತೀರಾ. ಸೊ ಎಷ್ಟೇ ಕಾಂಪಿಟೇಟಿವ್ ವರ್ಲ್ಡ್ ಇದ್ರೂ ದೇರ್ ಇಸ್ ಎ ಪ್ಲೇಸ್ ಫಾರ್ ಆಡಿಯನ್ಸ್, ಎಲ್ಲೋ ಒಂದು ಕಡೆ ನೀವು ರೀಚ್ ಆಗ್ತೀರಾ. ಸೊ ನಿಮ್ಮ ಪ್ಯಾಷನ್ನ ನೀವು ಫಾಲೋ ಮಾಡಿ ಅಂತ ಈ ಮೂಲಕ ಹೇಳ್ತಾ ಇದ್ದೀರಾ. ಒಂದಲ್ಲಿ ಮಾರುತೇಶ್ವರ ಮಹಿಮೆ ಎಂಬ ಚಿತ್ರದ ಚಿತ್ರೀಕರಣ ನಡೀತಾ ಇರಬೇಕಾದ್ರೆ ಆ ಟೀಮ್ ಜೊತೆ ನೀವು ವರ್ಕ್ ಮಾಡಿದಂಥದ್ದು ಮತ್ತು ನಿಮ್ಮ ಅನುಭವಗಳ ಬಗ್ಗೆ ಏನಾದರೂ ತಿಳ್ಕೊಬೋದಾ? ಈ ಪ್ರಾಜೆಕ್ಟ್ ತೊಗೊಂಬಂದಮೇಲೆ, ಸರಿಪಾ ಇಲ್ಲಿ ಶೂಟಿಂಗ್ ಇದೆ, ಒಂದಿನ ಬಂದು ಹೋಗಲೇಬೇಕು ಅಂತ. ಸರಿ ಆಯಿತು ಅಣ್ಣ, ಏನೇ ಇದ್ರೂ ನಾನು ಬರ್ತೀನಿ ಅಂತ. ಶೂಟಿಂಗ್ ಏನು ಹೋದ್ವಿ. ಸೆಟ್ ಬಾಯ್ಸು ಈಗ ಯಾರು ಕೆಲಸ ಮಾಡೋರು ಬೇಕೇ ಬೇಕು. ಈಗ ಸೆಟ್ ಅಂದರೆ ಕೆಲಸ ಮಾಡ್ಲಿಕ್ಕೆ ಬೇಕೇ ಬೇಕು. ನನ್ನ ಫ್ರೆಂಡ್ ಒಬ್ಬನಿದ್ದ ಮರಿಸ್ವಾಮಿ ಅಂತ, ನನ್ನ ಜೊತೆ ಕಲೀಗ್ ಅವನು. ಕೆಲಸ ಮಾಡ್ತಿದ್ದಾಗ ನಾನು ಅವನು ಇಬ್ಬರು ಕಲಿತು ನಮ್ಮ ಕಾರಲ್ಲಿ ಹೋದಾಗ ಒಂದು ಸೀನ್ ನಡೀತಾ ಇತ್ತು. ಅದಕ್ಕೆ ಬೂದಿ ತಗೊಂಡು ಎರಚಬೇಕು. ಆಂಜನೇಯ ಒಂದು ತೋರಿಸೋ ಬ್ಯಾಕ್ ಶಾಟು. ಅದಕ್ಕೆ ಹೊಗೆ ಬರಬೇಕು. ಹೊಗೆ ಬರೋಕ್ಕೆ ನಮ್ಮ ಹತ್ರ ಇರೋ ಮಟೀರಿಯಲ್ಸ್ ಇಲ್ಲ. ಈಗ ಬೂದಿನ ಎರಚಬೇಕು. ಬೂದಿನ ಎರಚಿದ್ರೆ ಆ ಫಾಗ್ ಎಫೆಕ್ಟ್ ಬರುತ್ತೆ ಅಂತ. ಹಿಂದೆ ಮುಂದೆ ನೋಡ್ತಾರೆ, ಯಾರಿಲ್ಲ. ನಾನು ಅವನು ಇಬ್ಬರು ಬೂದಿ ಎರಿಸ್ತಾ ಇದ್ದೀವಿ. ಅಲ್ಲಿಂದ ಶೂಟಿಂಗು. ಟೇಕ್ 1, ಟೇಕ್ 2, ಟೇಕ್ 3 15 ಟೇಕ್ ಆಯಿತು. ಅಣ್ಣ ನನ್ನ ಕೈಯೆಲ್ಲ ಉರಿತಾ ಇದೆ, ನಾನು ಮನೆಗೆ ಹೋಗ್ತೀನಿ ಅಂತ ಬಂದೆ. ಸೊ ಈ ಥರ ಫ್ರೆಂಡ್ಲಿ ನಮ್ಮ ಶ್ರೀಭೀಮು. ಅಂದರೆ ಯಾರ ಕಡೆ ಹೆಂಗೆ ಕೆಲಸ ತೊಗೋಬೇಕು ಅವನಿಗೆ ಚೆನ್ನಾಗಿ ಗೊತ್ತು. ನನ್ನ ಹತ್ರ ಕೂಡ ಚೆನ್ನಾಗಿ ಕೆಲಸ ತೊಗೊಂಡಿದ್ದಾನೆ. ಹಂಗಾಗಿ ದೇವರ ಅನುಗ್ರಹ. ಸಿನಿಮಾ ಶುರು ಆದಮೇಲೆ ನನ್ನ ಮದುವೆ ಕೂಡ ಆಯಿತು. ದೇವರ ಅನುಗ್ರಹದಿಂದ ಎಲ್ಲ ಚೆನ್ನಾಗಿ ನಡೀತಾ ಇದೆ. ಒಂದಲ್ಲಿ ಮಾರುತೇಶ್ವರ ಮೂವಿ ನನ್ನ ಲೈಫ್ ಬೆಸ್ಟ್ ಟರ್ನಿಂಗ್ ಪಾಯಿಂಟ್ ಅಂತ ಹೇಳ್ಬೋದು. ಇನ್ನೇನಾದರೂ ನಾನು ಕೇಳಕ್ಕೆ ಮರೆತು ಅಥವಾ ನೀವು ಹೇಳೋಕ್ಕೆ ಬಯಸ್ತಾ ಇರೋವಂಥ ವಿಷಯ ಏನಾದರೂ ಇದ್ದರೆ ಹೇಳ್ಕೊಬೋದು. ನಾನು ಹೇಳಬೇಕಾಗಿರೋದೇನೆಂದರೆ, ಇದಕ್ಕೆಲ್ಲ ಸಪೋರ್ಟ್ ತಂದೆ ತಾಯಿದು ಬೇಕೇ ಬೇಕು. ನಾನು ಅವಾಗ ಜಾಬ್ನೂ ಮಾಡ್ತಾ ಇರಲಿಲ್ಲ, ಒಂದು ಸ್ಟುಡಿಯೋ ಬೇಕಾಯಿತು. ಆಮೇಲೆ ಸ್ಟುಡಿಯೋ ಕಟ್ಸ್ಬೇಕಾಗಿತ್ತು. ಆ್ಯಕ್ಚುಲಿ ಏನೂ ಇರಲಿಲ್ಲ. ಒಂದು ಜಸ್ಟ್ ಸ್ಮಾಲ್ ರೂಮು, ಅದರಲ್ಲಿ ಒಂದು ಕಂಪ್ಯೂಟರ್ ಇಟ್ಕೊಂಡು ಅದರಲ್ಲಿ ಮೈಕ್ ಇಟ್ಕೊಂಡು ಮಾಡೋಕ್ಕಾಗಲ್ಲ. ಇಷ್ಟಿಷ್ಟು ದೊಡ್ಡ ಪ್ರಾಜೆಕ್ಟು ಅದು ನನ್ನ ತನಕನೂ ಬರೋದೂ ಇಲ್ಲ. ಸೊ ನಾನು ಇದಕ್ಕೇನೋ ನಾನು ಮಾಡಬೇಕಲ್ಲ ಅಂತಂದಾಗ ನಮ್ಮ ತಂದೆ, ನಮ್ಮ ತಾಯಿ ಈ ವಿಷಯಕ್ಕೆ ನೀನು ಮಾಡು, ನಾವು ಹಿಂದೆ ಇರ್ತೀವಿ. ಅದಕ್ಕೇನು ಚಾರ್ಜ್ ಆಗುತ್ತೋ, ಅದಕ್ಕೆ ಎಷ್ಟು ಬಂಡವಾಳ ಆಗುತ್ತೋ ಆಗಲಿ ಪರವಾಗಿಲ್ಲ, ನಾನು ಅದಕ್ಕೆ ಸಪೋರ್ಟ್ ಮಾಡ್ತೀನಿ. ಅದನ್ನು ಮಾಡಿಬಿಟ್ಟು ಸುಮಾರು ಒಂದು 12-13 ಲಕ್ಷ ಖರ್ಚಾಯಿತು. ನಮ್ಮ ತಂದೆ ಇವತ್ತಿಗೂ ಒಂದು ಮಾತನ್ನಲಿಲ್ಲ. ಸರಿಯಪ್ಪ ಅಲ್ಲೇ ಊರಲ್ಲಿ ಮಾಡ್ಕೊಂಬಿಡು ಅಂತಂತಂದರು. ಊರಲ್ಲೇ ದೊಡ್ಡ ಸ್ಟುಡಿಯೋ ಮಾಡಿಕೊಂಡೆ. ಡಬ್ಬಿಂಗ್ ಸ್ಟುಡಿಯೋ ಆಯಿತು. ಒಳಗಡೆ ಸೌಂಡ್ ಪ್ರೂಫ್ ಮಾಡಿಸ್ಕೊಂಡೆ. ಒಳ್ಳೊಳ್ಳೆ ಇನ್ಸ್ಟ್ರೂಮೆಂಟ್ಸ್ಗಳನ್ನ ತರಿಸ್ಕೊಂಡೆ. ಸೊ ಅಂದರೆ ತಂದೆ ತಾಯಿ ಸಪೋರ್ಟ್ ಬೇಕು. ಈಗಿನ ಮಕ್ಕಳಿಗೆ ತಂದೆ ತಾಯಿ ಸಪೋರ್ಟ್ 100% ಬೇಕೇ ಬೇಕು ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೇನೆ. ಅಲ್ಲ, ತಂದೆ ತಾಯಿ ಸಪೋರ್ಟ್ ಮಾಡೋ ವಿಷಯದಲ್ಲೂ ನೀವು ಲಕ್ಕಿ. ಯಾಕೆ ಅಂತ ಅಂದರೆ, ನಿಮ್ಮ ತಾಯಿನೇ ನಿಮ್ಮನ್ನ 4 ಗಂಟೆಲಿ ಎಬ್ಸ್ಕೊಂಡು ಕರ್ಕೊಂಡೋಗಿ ಆ ಸಂಗೀತದ್ದು ಇದಕ್ಕೆ ಹಾಕಿದ್ದು.
ಅಲ್ಲಿ ಏನಾಯ್ತು, ಇವಾಗ ನೀವು ಅದನ್ನ ಪರ್ಸ್ಯೂ ಮಾಡಿಬಿಟ್ರಿ, ನೀವು ಪ್ರಾಕ್ಟೀಸ್ ಮಾಡಿಬಿಟ್ರಿ, ಆಗಿತ್ತು, ಇವಾಗ ಆಗಿದೆ. ಅವರೇ ಕರ್ಕೊಂಡು ಹೋಗಿರೋವಂಥದ್ದು ಇದನ್ನು ಕಲಿತು ನೀವು ಅದನ್ನೇ ಪ್ರೊಫೆಷನ್ ಆಗಿ ತೊಗೊಂಡಾಗ ತಿರ್ಗಿ ಅದನ್ನೇ ಹೇಳ್ತಿರೋದು ನಾನು, ಯು ಆರ್ ಲಕ್ಕಿ ದಟ್ ಏನೋ ನಾವೇ ಕರ್ಕೊಂಡು ಹೋಗಿದ್ದಪ್ಪ, ನಾವೇ ಮಾಡಿದ್ವಿ, ನಮ್ಮ ಮಗ ನಾವೇ ಮಾಡಬೇಕು ಅಂತ. ಅದು ಎಲ್ಲ ತಂದೆ ತಾಯಿಗೂ ಆ ಒಂದು ಇದು ಬರಲಿ. ಯಾಕೆಂದರೆ ತಮ್ಮ ಮಕ್ಕಳು ಯಾವುದರಲ್ಲಿ ಮುಂದುವರಿತಾರೆ ಅನ್ನೋದನ್ನ ಜಡ್ಜ್ಮೆಂಟ್ನ ಅವ್ರು ತೊಗೊಳ್ಳಿ ಮತ್ತು ಸಪೋರ್ಟ್ ಮಾಡಲಿ. ನಿಮ್ಮ ತಂದೆ ತಾಯಿಯವರು ಒಂದು ಉದಾಹರಣೆ ಆಗಲಿ ಜಗತ್ತಿಗೆ ಅಂತ ಹೇಳ್ತಾ, ರಘುತ್ತಮ್ ದಾಸ್ ಅವರೇ ತಮ್ಮ ಸಮಯನ ಬಿಡುವು ಮಾಡಿಕೊಂಡು ನಮ್ಮ ಸ್ಟುಡಿಯೋಗೆ ಬಂದು ಈ ಸಂಚಿಕೆಯಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಅನಂತನಂತ ಧನ್ಯವಾದಗಳನ್ನ ಹೇಳ್ತೀನಿ. ಈ ವಾರದ ಈ ಸಂಚಿಕೆಯಲ್ಲಿ ರಘುತ್ತಮ್ ದಾಸ್ ಅವರ ಒಂದು ಮ್ಯೂಸಿಕ್ ಡೈರೆಕ್ಟರ್ ಅವರ ಒಂದು ಮಾತುಕತೆನ ನೋಡಿದ್ರಿ. ರಘುತ್ತಮ್ ದಾಸ್ ಅವ್ರನ್ನ ಭೇಟಿ ಮಾಡಬೇಕು ಅಥವಾ ಅವ್ರ ಹತ್ರ ನಿಮ್ಮ ಕೆಲಸನ ಅಂದರೆ ಸಂಗೀತನ ಮಾಡಿಸ್ಕೋಬೇಕು, BGM ಮಾಡಿಸ್ಕೋಬೇಕು ಅಂದರೆ ಈ ಕೆಳಕಂಡ ಒಂದು ಮೊಬೈಲ್ ನಂಬರ್ ಏನಿದೆ ಆ ಮೊಬೈಲ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಮತ್ತು ಒಂದು ಎಚ್ಚರಿಕೆನೂ ಏನು ಅಂತಂದರೆ, ನಿಮಗೂ ಅಥವಾ ಅವ್ರಿಗೂ ಯಾವುದೇ ರೀತಿಯಾದಂಥ ಮೋಸ ಆಗಬಾರ್ದು. ಆದ್ದರಿಂದ ನೀವು ಕರೆಕ್ಟಾಗಿ ಏನು ಮಾತಾಡಬೇಕೋ ಪ್ರಾಜೆಕ್ಟ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೇ ಮಾತಾಡಿ, ಒಂದು ಅಗ್ರಿಮೆಂಟಿಗೆ ಬಂದು ಸುಗಮವಾಗಿ ನಿಮ್ಮ ಪ್ರಾಜೆಕ್ಟ್ನ ಮುಗಿಸ್ಕೊಳ್ಳಿ ಅಂತ ಅವರ ಈ ಒಂದು ಕೆಳಕಾಣುವ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತೀನಿ.